ಹೆಂಡತಿ ಗಂಡನ ದಾಸಿ ಯಾಕೆಂದ ಮನಬಂತಂತೆ ಹೊಡೆಯಬಹುದು ಎನ್ನುವಂತಹ ರೂಲ್ಸ್ ತರ್ತಾ ಇದೆ ಇಲ್ಲೊಂದು ಸರ್ಕಾರ. ಮಹಿಳೆಯರ ವಿಚಾರದಲ್ಲಿ ಹೊಸ ಕಾನೂನನ್ನು ತರ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಹೊಸ ಕ್ರಿಮಿನಲ್ ಕಾನೂನು ಅಂತ ಹೇಳ್ಬೋದು. ಮಹಿಳೆಯರ ವಿಚಾರದಲ್ಲಿ ಅವರಿಗೆ ಹೊಡಿಬಹುದು ಬಡಿಬಹುದು ಅನ್ನುವಂತಹ ರೂಲ್ಸ್ ಇದೆ. ಹೊಸ ಕ್ರಿಮಿನಲ್ ರೂಲ್ಸ್ ಅನ್ನು ಜಾರಿ ಮಾಡ್ತಾ ಇದೆ ತಾಲಿಬಾನ್ ಸರ್ಕಾರ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರದ ಆಡಳಿತ ಇದೆ. ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದನ್ನ ಮರಿತಾ ಇದ್ದಾರೆ. ಹಂಗಂದ್ರೆ ಏನು ಅಂತ ಕೇಳುವಂತಹ ಪರಿಸ್ಥಿತಿ ಬರ್ತಾ ಇದೆ ಅಲ್ಲಿನ ಹೆಣ್ಮಕ್ಳಿಗೆ. ತಾಲಿಬಾನಿಗಳ ಹೊಸ ಕಾನೂನಿನ ಅನ್ವಯ ಏನಿದೆ ಅದು ಹೆಂಡತಿಯ ದಾಸಿ ಅಂತ ಹೇಳ್ತಾರೆ. ಹೆಂಡತಿ ದಾಸಿ ಆಗಿರ್ತಾರೆ. ಆಕೆಯನ್ನು ಹೊಡೆಯುವಂತಹ ಸಂಪೂರ್ಣ ಅಧಿಕಾರ ಪತಿಗೆ ಕೊಟ್ಬಿಟ್ಟಿದ್ದಾರೆ. ಹೆಂಡತಿಗೆ ಮಕ್ಕಳಿಗೆ ಹೊಡೆಯೋಕೆ ಪತಿಗೆ ಅನುಮತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಏನು ಬಂದಿದೆಯಲ್ಲ, ಅವರು ಹೆಣ್ಮಕ್ಳನ್ನು ಹೊಡಿಬಹುದು ಬಡಿಬಹುದು, ಇದು ಅಧಿಕೃತವಾದಂತಹ ಆದೇಶ, ಅಲ್ಲಿನ ಸರ್ಕಾರ ಹೊರಡಿಸಿರುವಂತಹ ಆದೇಶ. ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ಕಾನೂನನ್ನು ತರ್ತಾ ಇದೆ ಅಲ್ಲಿ. ಯಾಕಂದರೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಕಾನೂನು ಅಂತ ಹೇಳ್ಬೋದು ಇದನ್ನು. ತಾಲಿಬಾನ್ಗಳೇನಿದ್ದಾರೆ ಅಲ್ಲಿನ ಒಂದು ಹೆಂಡತಿಯರನ್ನಾಗಿರ್ಬೋದು ಮಕ್ಕಳನ್ನಾದರೂ ಹೊಡಿಬೋದು ಬಡಿಬೋದು ಅಂತ ಅಧಿಕೃತವಾಗಿ ಹೇಳ್ತಾ ಇದೆ. ಆದರೆ ಸ್ವಲ್ಪ ಅದರಲ್ಲಿ ಕೂಡ ಏನೋ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಆದ್ಯತೆ. ಏನಂತಂದರೆ ನೋಡಿ, ಅಲ್ಲಿಯೂ ಕೂಡ ಮೂಳೆ ಮುರಿಯುವಂತಹ ಒಂದು ರೀತಿ ನೀವು ಹೊಡಿಯೋಕ್ಕಾಗಲ್ಲ. ಅವ್ರನ್ನ ಸ್ವಲ್ಪ ನಾರ್ಮಲ್ ಆಗಿ ಹೊಡಿಬೋದು, ನೀವು ಇಷ್ಟ ಬಂದಂತೆ ಹೊಡಿಬೋದು ಅಂತ ಅಲ್ಲಿನ ತಾಲಿಬಾನ್ ಸರ್ಕಾರ ಹೇಳ್ತಾ ಇದೆ. ಒಂದು ರೀತಿ ಮೂಳೆ ಮುರಿಯೋ ಥರ ನೀವೇನಾದರೂ ಹೊಡೆದ್ರೆ ಅದಕ್ಕೆ ಸ್ವಲ್ಪ ಶಿಕ್ಷೆ ಕೊಡ್ತೀವಿ. ಎಷ್ಟು ದಿನ ಅಂತಂದರೆ 15 ಜನ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಹೊಡೆದ್ರೆ ಅದು ಮೂಳೆಯ ಮುರಿದೋಗೋ ತನಕ ಹೊಡೆದ್ರೆ. ನಮ್ಮಲ್ಲಿ ಇಲ್ಲೊಂದು ಸ್ವಲ್ಪ ಕೈ ಮಾಡಿದ್ರೆ ಅಥವಾ ಬೈದ್ರೇ ದೊಡ್ಡ ದೊಡ್ಡ ಶಿಕ್ಷೆ ಕೊಡ್ತಾರೆ. ಆದರೆ ಅಲ್ಲಿ ಇಲ್ಲ, ನಿನ್ನ ಮೂಳೆ ಮುರಿದೋಗೋ ತನಕ ಹೊಡೆದ್ರೂ ಕೂಡ ನಿಮಗೆ 15 ದಿನ ಮಾತ್ರ ಕೊಡ್ತಾರೆ. ಇನ್ನು ಗಂಡನ ಅನುಮತಿನೇ ಇಲ್ಲದೆ ತವರು ಮನೆಗೆ ಅಥವಾ ಸಂಬಂಧಿಕರ ಮನೆಗೆ ಹೋಗೋ ಆಗಿಲ್ಲ ಅಲ್ಲಿನ ಹೆಣ್ಮಕ್ಳು. ಈ ರೀತಿಯಾದಂತಹ ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಒಂದು ವೇಳೆ ಆ ಮಹಿಳೆ ಏನಾದರೂ ಈ ನಿಯಮವನ್ನು ಮೀರಿ ಹೋದರೆ ಅವರನ್ನು 3 ತಿಂಗಳುಗಳ ಕಾಲ ಜೈಲಿಗೆ ಹಾಕ್ತಾರೆ. ಇಲ್ಲಿ ನೋಡಿ, ಮೂಳೆ ಮುರಿಯೋತನ ಹೊಡೆದ್ರೂ ಕೂಡ ಆ ಗಂಡನಿಗೆ 15 ಜನ ಜೈಲಿಗೆ ಹಾಕ್ತಾರೆ. ಒಂದು ವೇಳೆ ಗಂಡನ ಆದೇಶವನ್ನು ಮೀರಿ ಬೇರೆಯವರ ಮನೆಗೆ ಹೋದರೆ, ಸಂಬಂಧಿಕರ ಮನೆಗೆ ಹೋದರೆ ಅವರನ್ನು 3 ತಿಂಗಳು ಜೈಲಿಗೆ ಕಳಿಸ್ತಾರೆ ಹೆಣ್ಣುಮಕ್ಕಳನ್ನು. ಇಲ್ಲಿ ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಇನ್ನು ಈ ಒಂದು ಅಫ್ಘಾನಿಸ್ತಾನದಲ್ಲಿ ಏನಾಗ್ತಾ ಅಂದರೆ ಅಲ್ಲಿನ ಸಮಾಜಗಳನ್ನು 4 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಧಾರ್ಮಿಕ ವಿದ್ವಾಂಸರು ಅಂತ ಹೇಳ್ತಾರೆ, ಎಲೈಟು ಮತ್ತು ಮಧ್ಯಮ ವರ್ಗ, ಕೆಳವರ್ಗ, ಈ ರೀತಿಯಾಗಿ 4 ವರ್ಗದವರನ್ನು ಮಾಡಿದ್ದಾರೆ. ಯಾವ ಯಾವ ವರ್ಗದವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಆ ವರ್ಗದ ಅನುಸಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಮೇಲ್ವರ್ಗ, ಈಗ ನಾವು ಮೇಲ್ವರ್ಗ ಕೆಳವರ್ಗ ಈ ರೀತಿಯಾಗಿ ಏನು ಮಾಡಿದ್ದಾರೆ ಅದರ 4 ಮಾಡಿದ್ದಾರೆ. ಮೇಲೆ ಇರೋರಿಗೆ ಸ್ವಲ್ಪ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ, ಇನ್ನು ಕೆಳಗೆ ಬಂದಂಗೆಲ್ಲ ಅವ್ರಿಗೆ ಶಿಕ್ಷೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ದಂಡವೂ ಕೂಡ ಇರುತ್ತೆ ಅಂತ ಅಲ್ಲಿನ ಹೊಸ ಕಾನೂನು ಹೇಳ್ತಾ ಇದೆ. ತಾಲಿಬಾನ್ಗಳು ತಮ್ಮ ಆಡಳಿತದಂತೆಯೇ ಕೆಲವೊಂದು ಕಾನೂನುಗಳನ್ನು ಕೂಡ ತುಂಬ ಕ್ರೂರವಾಗಿ ಅಲ್ಲಿ ತರ್ತಾ ಇದ್ದಾರೆ. ಅದರಿಂದ ಅಲ್ಲಿನ ಹೆಣ್ಮಕ್ಳಿಗೆ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇಲ್ಲ, ಸ್ವಂತ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ, ಅವರ ಮನಸ್ಸಿಗೆ ಬಂದಂತೆ ಅಲ್ಲಿ ನಡೆದುಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಆ ರೀತಿಯಾದಂತಹ ನಿರ್ಬಂಧವನ್ನು ಅಲ್ಲಿ ಏರಿರುವಂಥದ್ದು. ಸಮಾಜದಲ್ಲಿ ಸ್ಥಾನಮಾನ ಏನಿದೆ ಅದನ್ನು ಕೂಡ ಆಧರಿಸ್ತಾರೆ. ಅಲ್ಲಿ ಶಿಕ್ಷೆಯನ್ನು ಕೊಡಬೇಕಾದ್ರೆ ಯಾವ ಹೆಣ್ಣು ಮಕ್ಕಳಿಗೆ ಅಥವಾ ಯಾವ ಮನೆತನಕ್ಕೆ ಯಾವ ವರ್ಗದವರಿಗೆ ಯಾವ್ಯಾವ ಸ್ಥಾನಮಾನ ಇದೆ ಅದನ್ನು ಆಧರಿಸಿ ಶಿಕ್ಷೆಯನ್ನು ಕೊಡ್ತಾರೆ. ಇದು ಅಲ್ಲಿ ಬಂದಿರುವಂತಹ ಹೊಸ ರೀತಿಯಾದಂತಹ ಕಾನೂನು. ಇಷ್ಟು ದಿನ ಬೇರೆ ರೀತಿಯಾಗಿತ್ತು, ಆದರೆ ಇದನ್ನು ಸ್ವಲ್ಪ ಬದಲು ಮಾಡಿ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಒಂದು ರೀತಿಯಲ್ಲಿ ಬೇಲಿ ಹಾಕಿ ಅದರೊಳಗೆ ಕೂಡಾಕುವಂತಹ ಕೆಲಸ ಆಗ್ತಾ ಇದೆ. ತಾಲಿಬಾನ್ಗಳ ಈ ನಿರ್ಧಾರದಿಂದ ಅಲ್ಲಿನ ಹೆಣ್ಣುಮಕ್ಕಳು ನಲಿಗೂ ಹೋಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ಸ್ವತಂತ್ರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆ ರೀತಿಯಾಗಿ ಅವರನ್ನು ತಳ್ಳುತ್ತಾ ಇದ್ದಾರೆ ಹಿಂದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.